ಓಂ ಮೂರ್ತಿತ್ವ ಪರಿಕಲ್ಪಿತ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕದುಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಥಾ ಶ್ರುತೌ ವಾಚನ್ನಃ ಸತದಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಮುಹೂರ್ತಗಳಲ್ಲಿ ರವಿಚಂದ್ರರ ಮಹತ್ವವನ್ನು ನೋಡೋದಾದರೆ, ದಿವಾಸೂರ್ಯೇ ನಿಶಾಚಂದ್ರೇ ಲಗ್ನಾದೇಕಾದಶ ಸ್ಥಿತೆ ಕೋಟಿದೋಷ ವಿನಶ್ಯಂತಿ ಗರ್ಗಸ್ಯ ವಚನಂ ಯಥಾ ಹೇಳುವಂತಹ ವಾಕ್ಯದಂತೆ ಹಗಲಿನ ಮುಹೂರ್ತ ಲಗ್ನಕ್ಕೆ ರವಿಗ್ರಹ ಏಕಾದಶದಲ್ಲಿ ಇದ್ದಲ್ಲಿ, 11ನೆಯ ಸ್ಥಾನದಲ್ಲಿ ಇದ್ದಲ್ಲಿ, ರಾತ್ರಿಯ ಮುಹೂರ್ತದಲ್ಲಿ ಚಂದ್ರನು ಏಕಾದಶದಲ್ಲಿ ಅಂದರೆ 11ನೆಯ ಸ್ಥಾನದಲ್ಲಿ ಇದ್ದಲ್ಲಿ ಕೋಟಿಗಟ್ಟಲೆ ದೋಷಗಳನ್ನು ಪರಿಹರಿಸ್ತಾನೆ. ಮುಹೂರ್ತಕ್ಕೆ ಈ ಎರಡೂ ಗ್ರಹಗಳು ಕೂಡ ಶುಭದಾಯಕವಾಗಿರುತ್ತೆ ಅಂತ ಗರ್ಗಾಚಾರ್ಯರ ಮತವಿದೆ. ಹಾಗಾಗಿ ಮುಹೂರ್ತ ಶಾಸ್ತ್ರದಲ್ಲಿ ಹಗಲಿನ ವೇಳೆಯ ಮುಹೂರ್ತದಲ್ಲಿ ರವಿಯು ಏಕಾದಶದಲ್ಲಿದ್ದಲ್ಲಿ, ರಾತ್ರಿಯ ವೇಳೆಯ ಮುಹೂರ್ತದಲ್ಲಿ ಚಂದ್ರನು ಏಕಾದಶದಲ್ಲಿದ್ದಲ್ಲಿ, ಉಳಿದ ಯಾವುದೇ ನ್ಯೂನತೆಗಳಿದ್ದಲ್ಲೂ ಸಹ ಇದ್ದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಏಕಾದಶದಲ್ಲಿದ್ದಲ್ಲಿ ಉಳಿದ ಎಲ್ಲ ದೋಷಗಳು ನಿವಾರಣೆಯಾಗತ್ತೆ ಹೇಳುವಂಥದ್ದು ಗರ್ಗಾಚಾರ್ಯರ ಮತ. ಹಾಗಾಗಿ ರವಿವಾರ ಚಂದ್ರವಾರ ಮುಹೂರ್ತ ಶಾಸ್ತ್ರದಲ್ಲಿ ಸರ್ವತ್ರ ಗ್ರಾಹ್ಯ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ಲಗ್ನವು ಸ್ವಲ್ಪ ದೋಷವಾಗಿ ಇದ್ದರೂ ಕೂಡ ಏಕಾದಶದಲ್ಲಿ ಹಗಲಿನಲ್ಲಿ ರವಿ ಇದ್ದಲ್ಲಿ, ರಾತ್ರಿಯ ವೇಳೆಯ ಮುಹೂರ್ತದಲ್ಲಿ ಚಂದ್ರನಿದ್ದಲ್ಲಿ, ಏಕಾದಶದಲ್ಲಿ ಚಂದ್ರನಿದ್ದಲ್ಲಿ ಉಳಿದ ದೋಷಗಳು ಗೌಣವಾಗಿ ಶುಭ ಫಲವೇ ಉಂಟಾಗುತ್ತೆ ಅನ್ನೋದನ್ನು ನಾವು ಮುಹೂರ್ತ ವಿಧಿಯಲ್ಲಿ ತಿಳಿದುಕೊಳ್ಬೇಕು. ನಮಸ್ಕಾರ.